ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇದಾಗಿರುತ್ತೆ ಡೇ 4 ವ್ಲಾಗ್. ನೋಡಿ, ಬೆಳಗ್ಗೆ ದಾಸವಾಳ ಹೂವಿಂದ ಸ್ಟಾರ್ಟ್ ಆಗ್ತಿದೆ. ನೋಡಿ, ಹೂವೇನು ಸಖತ್ತಾಗಿದೆ ಅಲ್ಲ. ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವಿದು ದಾಸವಾಳ ಹೂವು. ಬಾಗಿಲಿಗೆ ಇಟ್ಬಿಟ್ಟು ಡೇ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಾಫಿ ಕುಡಿಬೇಕು ಅಂತೇಳಿ ಕಾಫಿ ಕುಡಿದಿದ್ದೀನಿ. ನಮ್ಮ ಕಿಚನ್ ಗೋಡೆಯಲ್ಲಿದೆಯಲ್ಲ, ಹಂಗಾಗಿ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ತಿಂಡಿ ರೆಡಿ ಮಾಡ್ತಿದ್ದೀನಿ. ತಿಂಡಿ ಇವತ್ತು ಅವಲಕ್ಕಿ ತಿಂಡಿ. ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿರುಮೆಣ್ಸಿಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ಇವಾಗ ತಿಂಡಿಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಇವಾಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಇವಾಗ ಹಸಿರುಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವು ಸೊಪ್ಪೆಲ್ಲ ಸ್ವಲ್ಪ ಸಿಡಿಬೇಕು, ಯಾಕಂದರೆ ತೊಳೆದು ಹಾಕಿರ್ತೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಇವಾಗ ಚೆನ್ನಾಗಿ ಸಾಟೆ ಮಾಡಬೇಕು. ಸಾಟೆ ಅಂದ್ರೇನಿಲ್ಲ, ಗುರಾಡೋದು. ಇಂಗ್ಲೀಷಲ್ಲಿ ಮಾತ್ರ ಸಾಟೆ ಅಂತ ಅಂತಾರಷ್ಟೆ. ಚೆನ್ನಾಗಿ ಅದು ಕಂದ ಥರ ಬಾಡಿಸ್ಕೋಬೇಕು. ಚೆನ್ನಾಗಿ ಪಿಂಕಿಶ್ ಆಗಬೇಕು ಈರುಳ್ಳಿ, ಆವಾಗಾದರೆ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ಕೊಂಡು, ಈಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಇದನ್ನು ಟೊಮೊಟೊ ಹಾಕಿ ಕೂರಾಡಬೇಕು. ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದರೆ ಟೊಮೊಟೊ ಹಣ್ಣು ಬೇಗ ಕಂದುತ್ತೆ ಅಂಥೇಳಿ ಸಾಲ್ಟ್ ಹಾಕ್ತಾರೆ. ಸಾಲ್ಟ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡು ಕಾಯಿ ತುರಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಆದಮೇಲೆ ಇವಾಗ ಅವಲಕ್ಕಿ ಹಾಕ್ತಿದ್ದೀನಿ. ನೀಟಾಗಿ ಗೂರಾಡ್ಕೋಬೇಕು. ರೆಡಿಯಾಗಿದೆ ಇವಾಗ ಅವಲಕ್ಕಿ ತಿಂಡಿ. ಇವಾಗ ತಿಂಡಿ ತಿನ್ನೋ ಟೈಮು. ಇವತ್ತು ಬೆಳಗ್ಗೆ ತಿಂಡಿ ಅವಲಕ್ಕಿ. ಇದಾದಮೇಲೆ ಸ್ನಾನಕ್ಕೆ ಹೋಗಬೇಕು ಅಂತೇಳಿ ಒಂದು ಸ್ವಲ್ಪ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬೌಲಿಗೆ ಸ್ವಲ್ಪ ಅಕ್ಕಿ ಇಟ್ಟು, ಆಮೇಲೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಹಾಕಬೇಕು. ಮುಲ್ತಾನಿ ಮಿಟ್ಟಿ ಹಾಕಿ ಟ್ಯಾನ್ ರಿಮೂವ್ ಮಾಡುತ್ತೆ ಅಂತೇಳಿ ಮುಲ್ತಾನಿ ಮಿಟ್ಟಿ, ಅದು ನಾನು ರೀಸೆಂಟಾಗಿ ಬಳಸ್ತಿರೋದು. ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲ್ ವಾಟರ್ ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡ್ಕೋಬೇಕು. ಸ್ನಾನ ಆಯಿತು. ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳಿ ಇದು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸು. ಫೇರ್ ಆ್ಯಂಡ್ ಲವ್ಲಿ ಹೇಳ್ದಂಗೆ ಫೇಸ್ ಮಾಸ್ಕ್ ಯೂಸ್ ಮಾಡಿರೋದಕ್ಕೆ ಇದನ್ನು ಸ್ಕಿಪ್ ಮಾಡಿದ್ದೀನಿ. ಇದನ್ನು ಹಚ್ಚಿಲ್ಲ, ಅದನ್ನು ಹಂಗೆ ತೆಗೆದಿಟ್ಟಿದ್ದೀನಿ. ಇವಾಗ ಐಲೈನರ್ ಇಟ್ಟು ಸ್ವಲ್ಪ ಲಿಫ್ಟಿಗೆ ಹಚ್ಕೊಂಡು ಸ್ವಲ್ಪ ಕುಂಕುಮ ಇಟ್ಟಿದ್ದೀನಿ. ಕುಂಕುಮ ಇಲ್ದಲೇ ಯಾವ ಲುಕ್ಕು ಫೈನಲ್ ಆಗಲ್ಲ. ನನಗೇನೋ ಕುಂಕುಮ ಇಡೋದ್ರಿಂದ ಖುಷಿ. ಇಷ್ಟೆಲ್ಲ ಆದಮೇಲೆ ಕಸ್ಟಮರ್ ಬ್ಲೌಸ್ ಇತ್ತು, ಅದು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡೆ. ತುಂಬ ಬ್ಲೌಸ್ ಇದೆ ಹೊಲಿಯೋಕ್ಕೆ. ದಿನ ಒಂದೊಂದು ದಿನ ಹೊಲಿತಿದ್ದೀನಿ. ಎಲ್ಲ ಕೆಲಸ ಮಾಡಿ ಹೊಲಿಯೋಷ್ಟೊತ್ತಿಗೆಲ್ಲ ಟೈಮ್ ಆಗುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ಹಿಂಗೆ ರಪ್ಪನಂಗಲ್ಲೇ ಮಧ್ಯಾಹ್ನ ಆಗಿರುತ್ತೆ, ಅಲ್ಲೇ ರಾತ್ರಿ ಸ್ಟಾರ್ಟ್ ಆಗಿರುತ್ತೆ. ಮಲಗಿ ಸ್ವಲ್ಪ ಹೊತ್ತಾಗಿರುತ್ತೆ, ಅಲ್ಲೇ ಬೆಳಗ್ಗೆ ಆಗಿರುತ್ತೆ. ನನಗಂತೂ ಬೆಳಗಿನ ಜಾವ ಸಖತ್ತಾಗಿ ನಿದ್ದೆ ಬರ್ತಿರುತ್ತೆ. ಅಲ್ಲೇ ಬೆಳಗ್ಗೆ ಹಾಗೆಲ್ಲ 7 ಗಂಟೆ ಆಗಿರುತ್ತೆ. ಎದ್ದೇಳಲೇಬೇಕಲ್ಲ ಅಂತೇಳಿ ಎದ್ದಂತೀನಿ. ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡಬೇಕು ಅಂತೇಳಿ ಸ್ಟಾಪ್ ಮಾಡಿ ಬೇರೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಇವಾಗ ಕಿಚನಿಗೆ ಬಂದಿದ್ದೀನಿ. ಇದು ಮೊಳಕೆ ಕಟ್ಟಿರೋದು ಹುರುಳಿಕಾಳಿನ ಸಾಂಬಾರು. ಇವತ್ತು ಬಸ್ಸಾರು ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ಇದರಲ್ಲಿ ವಿಟಮಿನ್ಸು, ಫೈಬರು ಮತ್ತು ಪ್ರೋಟೀನು ಜಾಸ್ತಿ ಇರೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು, ಮತ್ತು ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಶುಗರ್ ಪೇಷಂಟ್ ಯಾರಾದರೂ ಇದ್ದರೆ ಅವರು ಮಾಡ್ಕೊಂಡು ಊಟ ಮಾಡಿ, ನಿಜವಾಗ್ಲೂ ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗೆ ನಿಮಗೇನಾದರೂ ಜೀರ್ಣಕ್ರಿಯೆ ಆಗ್ತಾಯಿಲ್ಲ ಅಂತಂದರೆ ಅವರಿಗೂ ಸಹ ಎದ್ದು ಊಟ ಮಾಡಿದ್ರೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ. ಕುಕ್ಕರಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಸಾಲ್ಟ್ ಹಾಕ್ಕೊಂಡು 1 ಅಥವಾ 2 ವಿಷಲ್ ಹೊಡೆಸಿದ್ರೆ
ಸಾಕಷ್ಟೆ. ವಿಷಲ್ ಆಗೋ ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗೊಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ, ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಜೀರಿಗೆ ಯೂಸ್ ಮಾಡೋದ್ರಿಂದ. ಹಾಗೆ ಸ್ವಲ್ಪ ಹುಣಸೆಹಣ್ಣು ನೋಡಿ ಹಾಕ್ಕೋಬೇಕು, ಜಾಸ್ತಿ ಹಾಕಂದರೆ ಹುಳಿ ಆಗಿಬಿಡುತ್ತೆ ಸಾಂಬಾರು. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಟೆ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೇಕು. ಆದಮೇಲೆ ಈಗ ಕುಕ್ಕರಲ್ಲಿ ಬೇಯಿಸಿರೋ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ವಿಷಲ್ ತೆಗೆದು ಇವಾಗ ಅದರ ಒಂದು ಸೌಟನ್ನ ಇದಕ್ಕೆ ಹಾಕ್ಕೋಬೇಕು. ಈಗ ಅದನ್ನು ವಿಷಲ್ ನಾನು ತೆಗ್ದಿದ್ದೀನಿ. ಇವಾಗ ಒಂದು ಸೌಟಲ್ಲಿ ತಗೊಂಡು ಒಂದು ಸೌಟ್ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪನೂ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಆರಬೇಕು. ಇವಾಗ ಬಿಸಿ ಆರಿದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ರಿ, ಮೀಡಿಯಮ್ ಬೇಕಂದರೆ ಮೀಡಿಯಮಾಗಿ ಹಾಕ್ಕೊಳ್ರಿ ಅಷ್ಟೇ. ಈಗ ಅದನ್ನೇ ಹುರುಳಿಕಾಳು ಬೇಯಿಸಿರ್ತೀವಲ್ಲ ಅದೇ ರಸನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೂ ಹಾಕ್ಕೋಬೋದು, ರಸ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂಥೇಳಿ. ಇವಾಗ ಅದನ್ನು ಮಸಾಲ ರುಬ್ಬಬೇಕು. ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ. ಆದರೆ ಮೇಯ್ನ್ ಏನಪ್ಪ ಅಂತಂದರೆ ಖಾರ ರುಬ್ಬುವಾಗ ಎಲ್ಲ ಐಟಮ್ಸ್ನ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ ಸಾಂಬಾರು ಹಾಳಾಗುತ್ತೆ. ಹುಣಸೆಹಣ್ಣು ಜಾಸ್ತಿ ಹಾಕೊಂಡ್ರೆ ಹುಳಿ ಆಗುತ್ತೆ. ಅದರಿಂದ ನೋಡಿ ನೀವು ಕರೆಕ್ಟಾಗಿ ಕ್ವಾಂಟಿಟಿಲಿ ಹಾಕೊಂಡ್ರೆ ಸಾಂಬಾರು ಸಖತ್ತಾಗಿರುತ್ತೆ. ಇವಾಗ ಮಸಾಲೆ ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ಹಾಕೋಣ. ಇವಾಗ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಇದಾದಮೇಲೆ ಇವಾಗ ಈರುಳ್ಳಿ ಹಾಕ್ಕೋಬೇಕು ಬಾಣಲೆಗೆ. ಇವಾಗ ಬಾಣಲೆಗೆ ಈರುಳ್ಳಿ ಹಾಕಿದ್ದೀನಿ. ಈ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತೆಗೆದು ಸ್ವಲ್ಪ ಸಾಂಬಾರಿಗೆ ಹಾಕಬೇಕು. ಸಾಂಬಾರಿಗೆ ಏನೂ ಇಲ್ಲ, ಈಗ ಮೊಳಕೆ ಕಟ್ಟಿರೋ ಹುರುಳಿಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದ್ರ ರಸನ ಸಪ್ರೇಟ್ ಮಾಡಿಬಿಟ್ಟು ಅದಕ್ಕೆ ರುಬ್ಬಿರೋ ಖಾರ ಹಾಕ್ಬಿಟ್ಟು ಇವಾಗ ಇದನ್ನು ಈರುಳ್ಳಿ ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದರಿಂದನೇ ಸ್ವಲ್ಪ ತಗೊಂಡು ಸಾಂಬಾರಿಗೆ ಹಾಕ್ಕೋಬೇಕು. ಸಾಂಬಾರಿಗೆ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಆಮೇಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಇವಾಗ ಸ್ವಲ್ಪ ಸೌಟಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೋಬೇಕು. ನಿಮಗೆ ಜಾಸ್ತಿ ಈರುಳ್ಳಿ ಬೇಕು ಅಂತಂದರೆ ಜಾಸ್ತಿನೇ ಹಾಕ್ಕೊಂಡಿರಿ, ಜಾಸ್ತಿ ತೊಗೊಳ್ರಿ. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸಖತ್ತಾಗಿರುತ್ತೆ ಸಾಂಬಾರು. ಇವಾಗ ಕಾಳಿಗೆ ಒಗ್ಗರಣೆ ಹಾಕಿದ್ವಿ. ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಇವಾಗ ಕರ್ಬೇವು ಸೊಪ್ಪು ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಇವಾಗ ಎಣ್ಣೆ ಒಂದು ಸ್ವಲ್ಪ ಇದಾಗಿರುತ್ತೆ. ಈಗ ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಕಾಳು ಬೇಯಿಸಿರೋ ಕಾಳನ್ನ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಖಾರ ತೊಗೊಂಡಿರ್ಬೇಕು ಅದರಲ್ಲಿ ರುಬ್ಬಿರೋದ್ರಲ್ಲಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಕ್ಸ್ಟ್ರಾ ಸಾಲ್ಟ್ ಏನೂ ಹಾಕೋಂಗಿಲ್ಲ, ಬೇಯಿಸ್ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡಿರ್ತೀವಲ್ಲ ಎಷ್ಟು ಬೇಕೋ ಅಷ್ಟು. ಈಗ ಹಾಕಿದ್ರೆ ಅಂದರೆ ಉಪ್ಪು ಆಗಿಬಿಡುತ್ತೆ, ಮತ್ತು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೋಬೇಕು. ಇವಾಗ ನೋಡಿರಿ ಕಾಳು ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ, ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಮುದ್ದೆ ಮಾಡಬೇಕು. ಮುದ್ದೆ ನೋಡಿ ಇವಾಗ ಹಿಟ್ಟು ಹಾಕಿದ್ದೀನಿ. ಇವಾಗ ಕುದೀತಿದೆ. ಅದು ಚೆನ್ನಾಗಿ ಕುದ್ಮೇಲೆ ತಿರುಗಬೇಕು. ಇವಾಗ ಮುದ್ದೆ ತಿರುಗಬೇಕು. ಆಗ ತಿರುಪಿ ಇವಾಗ ಮುದ್ದೆ ಕಟ್ತಾ ಇದ್ದೀನಿ. ನೀವು ನೋಡ್ಬೋದು, ನನಗಷ್ಟೇ ಚೆನ್ನಾಗಿ ಕಟ್ಟಕ್ಕೆ ಬರೋಲ್ಲ, ಆದರೂ ಒಂದು ಮಟ್ಟಿಗೆ ಕಟ್ತಿದ್ದೀನಿ. ಅಮ್ಮಗೆ ಊಟಕ್ಕೆ ಹಾಕ್ಕೊಟ್ಟು ಇವಾಗ ನಾನು ಊಟಕ್ಕೆ ಹಾಕ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಮತ್ತು ಕಾಳು. ಊಟ ಮಾತ್ರ ಸಖತ್ತಾಗಿತ್ತು. ಊಟ ಆದಮೇಲೆ ಅಮ್ಮ ಪಪ್ಪಾಯ ಹಣ್ಣು ಕಟ್ ಮಾಡಿಕೊಟ್ಟಿದ್ರು, ಅದನ್ನು ತಿಂದಿದ್ದೀನಿ. ಪಪ್ಪಾಯ ಹಣ್ಣಿಂದ ಏನೇನು ಉಪಯೋಗ ಅಂದರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನೀವು ತಿಂಗಳಿಗೆ ಒಂದು ಸಲ ತಿನ್ನೋದಲ್ಲ. ಮತ್ತು ಇದರಿಂದ PCOD ಮತ್ತು PCOS ಪ್ರಾಬ್ಲಮ್ಸ್ ಏನೂ ಬರಲ್ಲ ಗರ್ಲ್ಸಿಗೆ. ಆದ್ದರಿಂದ ಚೆನ್ನಾಗಿ ತಿನ್ನಬೇಕು. ಇದಾಗಿತ್ತು ಡೇ ಫ್ಲೋರ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು
ಹಾಗೆ ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.